ಬಿಗ್ ಬಾಸ್ ಮನೆಯಲ್ಲಿ ಕಳೆದ 2-3 ವಾರಗಳಿಂದ ಕಾರ್ತಿಕ್ ನಮ್ರತಾ ನಡುವಿನ ಸ್ನೇಹ ಗಟ್ಟಿಯಾಗಿತ್ತು. ಎಲಿಮಿನೇಟೆಡ್ ಕಂಟೆಸ್ಟೆಂಟ್ಗಳು ಇವರಿಬ್ಬರ ಸ್ನೇಹ ಹೇಗೆ ಕಾಣ್ತಿದೆ ಎಂದು ಒಪಿನಿಯನ್ ಕೊಟ್ಟಾಗಿನಿಂದ ಕಾರ್ತಿಕ್ ನಮ್ರತಾ ಸ್ನೇಹದಲ್ಲಿ ಬಿರುಕು ಮೂಡಿರೋದ್ರ ಜೊತೆಗೆ ನಿನ್ನೆ ದೊಡ್ಡ ಗಲಾಟೆಯೇ ಆಗಿದೆ. ಅಂದಹಾಗೆ ಈ ಗಲಾಟೆಗೆ ಇನ್ನೊಂದು ಮುಖ್ಯ ಕಾರಣವೂ ಇದೆ. ಅದೇನಂದ್ರೆ ಮೊನ್ನೆ ಸಂಚಿಕೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು. ಆಗ ಬಿಗ್ ಬಾಸ್ ಮನೆಯಿಂದ ಈಗ ಯಾರು ಹೊರ ಹೋಗ್ಬೇಕು ಎಂದು ಕೇಳಿದಾಗ ಕಾರ್ತಿಕ್ ನಮ್ರತಾ ಹೆಸರು ತೆಗೆದುಕೊಂಡಿದ್ರು. ಇಲ್ಲಿ ಸಮಸ್ಯೆಯಾಗಿದ್ದು ಕಾರ್ತಿಕ್ ನಮ್ರತಾ ಹೆಸರು ತೆಗೆದುಕೊಂಡಿದ್ದಕ್ಕಲ್ಲ, ಅದಕ್ಕೆ ಕೊಟ್ಟ ರೀಸನ್. ಹಾಗಾದ್ರೆ ಕಾರ್ತಿಕ್ ಕೊಟ್ಟ ರೀಸನ್ ಏನು? ಅದು ನಮ್ರತಾಗೆ ಅಷ್ಟು ಸಿಟ್ಟು ತರಿಸ್ತಾ? ಹೌದು, ನಿನ್ನೆ ಮೈಕಲ್ಗಾಗಿ ಮನೆಯ ಇತರೆ ಸದಸ್ಯರು ಆಟ ಆಡಿ ಗೆದ್ದು ಮೈಕಲ್ನ ಕ್ಯಾಪ್ಟನ್ ಮಾಡಿದ ಟಾಸ್ಕ್ ಕೊಟ್ಟಿರಲಾಗುತ್ತದೆ. ಈ ಆಟವನ್ನ ಕೆಲ ವಾದ ಪ್ರತಿವಾದಗಳು ನಡೆದ ಮೇಲೆ ತುಕಾಲಿ, ನಮ್ರತಾ, ವಿನಯ್ ಆಡಿ ಜಯಗಳಿಸುತ್ತಾರೆ. ಇದಾದ ಬಳಿಕ ತುಕಾಲಿ ಹಾಗೂ ವರ್ತೂರ್ ನಮ್ರತಾರನ್ನ ಸ್ಟ್ರಾಂಗ್ ಲೇಡಿ ಎಂದು ಹೊಗಳುತ್ತಿರುತ್ತಾರೆ. ಆಗ ಕಾರ್ತಿಕ್ ಮಧ್ಯೆ ಮಾತ್ನಾಡ್ತಾರೆ. ನೀವು ಏನು ಹೇಳಬೇಡಿ ಕಾರ್ತಿಕ್, ಮನೆಗೆ ಹೋದ ಬಳಿಕ ಹೋಗಿ ಎಪಿಸೋಡ್ ನೋಡಿ ಎಂದು ಸಿಟ್ಟಿನಿಂದಲೇ ಹೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಇವರಿಬ್ಬರ ಜಿದ್ದಾಜಿದ್ದಿ. ಅಷ್ಟಕ್ಕೂ ನಮ್ರತಾ ಕಾರ್ತಿಕ್ ಮೇಲೆ ಅಷ್ಟು ಸಿಟ್ಟಾಗಿದ್ದು ಕಾರ್ತಿಕರ ಆ ಒಂದು ಕಾರಣದಿಂದ. ನಮ್ರತಾ ಬೇರೆಯವರ ಶ್ಯಾಡೋನಲ್ಲಿ ನಿಂತು ಆಟ ಆಡ್ತಿದ್ರು ಎಂದು ಕಾರ್ತಿಕ್ ಮೊನ್ನೆಯ ಸಂಚಿಕೆಯಲ್ಲಿ ಹೇಳ್ತಾರೆ. ಇದು ಸಹಜವಾಗಿಯೇ ನಮ್ರತಾರನ್ನ ಕೆರಳಿಸಿತ್ತು. ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದ ನಮ್ರತಾ ಕಾರ್ತಿಕ್ಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತನಿಷಾನ ನಾಮಿನೇಟ್ ಮಾಡಿ ನನ್ನ ಹೆಸರನ್ನ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಯಾಕೆ ತಗೋಬೇಕಿತ್ತು? 3 ವಾರಗಳು ನನ್ನೊಂದಿಗಿದ್ದು ಈಗ ಹೀಗೆ ನೇಮ್ ತೆಗೆದುಕೊಂಡು ರೀಸನ್ ಕೊಟ್ಟಿದ್ದು ಎಷ್ಟು ಸರಿಯಂತ ಕಾರ್ತಿಕ್ಗೆ ನಮ್ರತಾ ಖಡಕ್ ಆಗಿಯೇ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಕಾರ್ತಿಕ್, ನಾಮಿನೇಟ್ ಮಾಡೋಕೆ ತನಿಷಾ ಹೆಸರು ತಗೊಂಡೆ, ಮನೆಯಿಂದ ಹೊರ ಹೋಗ್ಬೇಕು ಅಂತಲ್ಲ ಎಂಬುದಾಗಿ ನಮ್ರತಾಗೆ ಉತ್ತರಿಸುತ್ತಾರೆ. ನಮ್ರತಾ, ನನ್ನ ಗೇಮ್ನ ವಿನಯ್ ಬಂದು ಆಡಿಕೊಟ್ಟಿಲ್ಲ, ನೀವು ಕೊಟ್ಟ ರೀಸನ್ ಸರಿಯಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಉತ್ತರಿಸುತ್ತಾರೆ. ಮಾತಿನ ಭರದಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತು ಬಂದು ಹೋಗುತ್ತದೆ. ಆದ್ರೆ ಈ ಗಲಾಟೆಯಲ್ಲಿ ನಮ್ರತಾ ಮಾತ್ರ ಫುಲ್ ಫೈರ್ ಆಗಿದ್ರು. ಯಾಕಂದ್ರೆ ಇದೇ ಕಾರ್ತಿಕ್ ನಮ್ರತಾಗೆ ಕ್ಲೋಸ್ ಆದ್ಮೇಲೆ ನೀವು ಯಾರದೋ ಇನ್ಫ್ಲೂಯೆನ್ಸ್ನಲ್ಲಿ ಇರ್ಲಿಲ್ಲ ಎಂದು ನನಗೆ ಈಗ ಅನ್ನಿಸುತ್ತದೆ ಎಂದು ಹೇಳಿದ್ರಂತೆ. ಈ ಬಗ್ಗೆ ನಿನ್ನೆ ನಮ್ರತಾ ಕಾರ್ತಿಕ್ಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾರೆ. ಆದ್ರೆ ಏನೇ ಹೇಳಲು ಹೋದ್ರೂ ಕಾರ್ತಿಕ್ ಒಪ್ಪಲು ರೆಡಿ ಇರೋಲ್ಲ. ಆಗ ನಮ್ರತಾ ಒಮ್ಮೆಲೆ ನೀವು ನನ್ನ ಫ್ರೆಂಡ್ಶಿಪ್ನ ಯೂಸ್ ಮಾಡಿಕೊಂಡ್ರಿ ಅಷ್ಟೇ ಎಂದು ಹೇಳುತ್ತಾರೆ. ಒಟ್ನಲ್ಲಿ ಈ ಗಲಾಟೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ಆಗ್ತಾ ಇದ್ದು, ಕಾರ್ತಿಕ್ ಬಗ್ಗೆ ನಮ್ರತಾ ಮಾತನಾಡಿದ ಅಷ್ಟು ಮಾತು ಸರಿಯಿತ್ತು ಎಂದು ಕೆಲವರು ಹೇಳಿದ್ರೆ, ಇನ್ನ ಕೆಲವರು ಕಾರ್ತಿಕ್ ಮಾಡಿದ್ದು ಸರಿಯಿದೆ ಎಂದು ವಾದ ಮಾಡ್ತಿದ್ದಾರೆ. ಆದ್ರೆ ಹಳೆ ಸ್ಪರ್ಧಿಗಳು ಹೊರಗೆ ನಡೆಯೋ ಎಲ್ಲಾ ವಿಚಾರಗಳನ್ನ ಮನೆ ಒಳಗೆ ಬಂದು ಹೇಳಿದ್ದೇ ಇವರಿಬ್ಬರ ಗಲಾಟೆಗೆ ಮುಖ್ಯ ಕಾರಣ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಬಗ್ಗೆ ನಿಮಗೆ ಏನನ್ನಿಸುತ್ತದೆ? ಕಮೆಂಟ್ ಮಾಡಿ.